श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದ ಆಷಾಢ ಶುದ್ಧ ಏಕಾದಶಿ ಇಂದಿನ ದಿವಸ, ಇವತ್ತು ಮತ್ತು ನಾಳೆ ವಿಶೇಷವಾಗಿ ಆಷಾಢ ಮಾಸದ ಮಹಿಮೆಯನ್ನ ಯಥಾಮತಿ ಯಥಾಶಕ್ತಿ ತಿಳಿಯೋಣ. ಗಣಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಈ ಒಂದು ಜ್ಞಾನ ಕಾರ್ಯವನ್ನ ನಿರ್ವಿಘ್ನವಾಗಿ ನಡೆಸಿರಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಇಂದಿನ ದಿವಸ ಏಕಾದಶಿ, ಆಷಾಢ ಶುದ್ಧ ಏಕಾದಶಿ. ಸಾಮಾನ್ಯ ಜನರು ವಿಠ್ಠಲನನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ಇಂದಿನ ದಿವಸ ಭಾರಿ ವಿಶೇಷ. ವಿಠ್ಠಲನ ದರ್ಶನ ಏಕಾದಶಿ ದಿವಸ ಆ ಪುರಂದರದಾಸರ ಹೆದ್ದೈವ, ಅದು ಎಷ್ಟು ಕೊಂಡಾಡಿರುವರು ಪುರಂದರದಾಸರು ವಿಠ್ಠಲನನ್ನ. ಅಂಥ ವಿಠ್ಠಲನ ದರ್ಶನವನ್ನ ಪಡೆಯೋದಕ್ಕೆ ಪಾದಯಾತ್ರೆ ಮೂಲಕ ಅನೇಕ ಜನ ಹೋಗೋರುಂಟು. ಆ ವಿಠ್ಠಲನ ಸ್ಮರಣೆ ನಿಮ್ಮ ಎಲ್ಲರನ್ನು ಕೂಡ ಅನುಗ್ರಹ ಮಾಡ್ಲಿ ಆ ವಿಠ್ಠಲ ಅಂತ ಪ್ರಾರ್ಥನೆ ಮಾಡುತ್ತಾ, ದಕ್ಷಿಣಾಯನ ಪರ್ವಕಾಲ, ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡುವುದನ್ನ ದಕ್ಷಿಣಾಯನ ಪ್ರಾರಂಭ ಕಾಲ ಅಂತ ಹೇಳ್ತೀವಿ. ಅಂದಿನ ದಿವಸ ಸ್ನಾನ, ದಾನ, ಜಪ, ತರ್ಪಣಗಳು ಎಲ್ಲ ಮಾಡಬೇಕು. ಅಧಿಕಾರಿಗಳಾದವರು ತರ್ಪಣವನ್ನು ಮಾಡಬೇಕು. ಅಂದಿನ ವಿಶೇಷವಾಗಿ ದಕ್ಷಿಣಾಯನದಲ್ಲಿ ಉಗ್ರ ದೇವತೆಗಳನ್ನ ಪ್ರತಿಷ್ಠೆಯನ್ನ ಮಾಡಬಹುದು ಅಂತ ಇದೆ. ದುರ್ಗಾ, ನರಸಿಂಹದೇವರು, ವರಾಹದೇವರು, ಭೈರವ ಮುಂತಾದ ಉಗ್ರ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಬಹುದು. ಇನ್ನು ಗೃಹ ಪ್ರವೇಶ, ಸೌಮ್ಯ ದೇವತಾ ಪ್ರತಿಷ್ಠಾಪನೆ, ವಿವಾಹ, ಉಪನಯನ, ಚೌಲ ಮುಂತಾದ ಕರ್ಮಗಳನ್ನ ದಕ್ಷಿಣಾಯನದಲ್ಲಿ ಮಾಡೋದಿಲ್ಲ ಸಾಮಾನ್ಯ. ಮತ್ತು ಅಂದಿನ ಪರ್ವಕಾಲ, ದಕ್ಷಿಣಾಯನ ಪರ್ವಕಾಲದ ದಿವಸದಲ್ಲಿ ವಿಶೇಷವಾಗಿ ತುಪ್ಪದ ದಾನ, ತುಪ್ಪ, ಜೇನುತುಪ್ಪ ಇವುಗಳ ದಾನ ಆದಷ್ಟು ಮಾಡಿ ಹಾಗೆ ಅಂತ. ಪಿತೃಗಳಿಗೆ ತಿಲತರ್ಪಣವನ್ನ ಕೊಡೋದು ವಿಶಿಷ್ಟ ಅಂತ ಅಷ್ಟು ಹೇಳಿದ್ದಾರೆ. ತದನಂತರ ಆಷಾಢ ಶುಕ್ಲ ಏಕಾದಶಿ, ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನ ಮಾಡ್ಕೋಬೇಕು ಹಾಗೆ ಅಂತ. ಅದು ಭಾರಿ ವಿಶಿಷ್ಟವಾದದ್ದು. ಕೆಲವರು ಹೇಳೋದು ಉಂಟು, ತಪ್ತ ಮುದ್ರಾಧಾರಣೆ ಅದೇನೋ ಬಿಸಿಯಾಗಿ ಕಾಯಿಸಿ ಹಾಕೋತೀರಾ, ಅದು ಸರಿಯಲ್ಲ ಹಾಗೆ ಅಂತ, ಅದು ಹಿಂಸೆ ಆಗ್ತದೆ ಹಾಗೆ ಅಂತ. ಆದರೆ ವಿಜೇಂದ್ರ ಸ್ವಾಮಿಗಳು ಅದಕ್ಕೆ ಅಂತಾನೆ ಚಕ್ರಮೀಮಾಂಸಾ ಅಂತಾನೆ ಒಂದು ಗ್ರಂಥವನ್ನ ಮಾಡಿ ಅನೇಕ ವೇದ ಪ್ರಮಾಣಗಳನ್ನ ಕೊಟ್ಟು ಅಂದಿನ ದಿವಸ ತಪ್ತ ಮುದ್ರಾಧಾರಣೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಶಂಖಚಕ್ರಗಳನ್ನ ಕಾಯಿಸಿ ಗುರುಗಳ ಮುಖಾಂತರ ಅದನ್ನ ಧರಿಸ್ಕೋಬೇಕು ಹಾಗೆ ಅಂತ. ಇದು ತಪ್ತ ಸಂಸ್ಕಾರ ಅಂತಾನು ಕರೆಯೋದು ಉಂಟು. ಇದರಿಂದ ಏನಾಗ್ತದೆ ಹಾಗೆಂದ್ರೆ, ಯಾಕೆ ಮಾಡಿಸ್ಕೋಬೇಕು ಹಾಗೆಂದ್ರೆ, ಅನೇಕ ಪಾಪಗಳನ್ನ ಮಾಡಿರ್ತೀವಿ. ಒಂದು ವರ್ಷದ ಪೂರ್ತಿ ಅನೇಕ ಪಾಪಗಳು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ಪಾಪಗಳು ಆಗಿರುತ್ತದೆ. ಆ ಪಾಪಗಳನ್ನೆಲ್ಲ ಸುಟ್ಟು ಹಾಕತಕ್ಕದ್ದು ಪರಮಾತ್ಮನ ಆಯುಧಗಳಾದ ಶಂಖಚಕ್ರ. ಅದನ್ನೇ ಹೇಳ್ತಾರೆ ನೋಡಿ, ಸುದರ್ಶನದ ಮಂತ್ರವನ್ನು ಹೇಳುವಾಗ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಅದು ಪ್ರಜ್ವಲಿಸತಕ್ಕ ಅಗ್ನಿ. ಅದು ಸುದರ್ಶನ ಅಂದ್ರೆ ನನಗೆ ವಿಷ್ಣುವನ ಮಾರ್ಗವನ್ನ ತೋರಿಸುವಂತ ಪ್ರಾರ್ಥನೆ.
ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ. ಸಂಸಾರದಲ್ಲಿ ಮುಳುಗಿರುವ ನಮ್ಮನ್ನ ಕೈ ಎತ್ತಿ ರಕ್ಷಣೆ ಮಾಡು ಅಂತ ಶಂಖದಲ್ಲಿ ಪ್ರಾರ್ಥನೆ. ಆ ರೀತಿಯಾಗಿ ಅನೇಕ ವೇದ ಪುರಾಣಗಳಲ್ಲಿ ಹೇಳಿದ ಪ್ರಕಾರ ಯಾಕೆ ಇದನ್ನ ಧರಿಸಬೇಕು ಹಾಗೆಂದ್ರೆ, ಒಂದು ಪಾಪ ನಾಶನ, 1 ವರ್ಷದ ಪಾಪವನ್ನ ನಾಶ ಮಾಡತಕ್ಕದ್ದು ಅಂತ ಮಹಿಮೆ ಇದಕ್ಕೆ. ಅಷ್ಟು ಮಾತ್ರ ಅಲ್ಲ, ದೇಹಕ್ಕೆ ತಾಪ ಯಾಕೆ ಮಾಡಬೇಕು ಹಾಗೆಂದ್ರೆ, ಈ ಪಾಪಗಳು ಏನ್ ಮಾಡ್ತಾ ಇದೆ, ಅದು ನಮ್ಮನ್ನ ಒಣಗಿಸಿ ಬಿಡುತ್ತದೆ, ಅಂದ್ರೆ ತೂತು ಮಾಡಿಬಿಡುತ್ತದೆ. ಪಾಪಗಳಿದ್ರೆ ನಾವು ಮಾಡಿದ ಪುಣ್ಯ ಕರ್ಮ ಎಲ್ಲ ಸೋರಿ ಹೋಗ್ತದೆ, ನಾವು ಶ್ರವಣ ಮಾಡಿದ್ದೆಲ್ಲ ಸೋರಿ ಹೋಗ್ತದೆ. ಅದರಿಂದ ತೂತು ಮಡಿಕೆ ಆಗಬಾರ್ದು. ಮಡಿಕೆಯನ್ನ ಏನ್ ಮಾಡಬೇಕು, ಚೆನ್ನಾಗಿ ಮಾಡಿ ಅದನ್ನ ಚೆನ್ನಾಗಿ ಕಾಯಿಸಬೇಕು. ಬೆಂಕಿಯಲ್ಲಿ ಹಾಕಿ ಕಾಯಿಸಿದರೆ ಆಗ ಗಟ್ಟಿ ಇರ್ತದೆ. ಅದೇ ರೀತಿಯಾಗಿ ಈ ಶರೀರ ಪಾಪಗಳಿಂದ ಅದು ತೂತಾಗಿರುತ್ತದೆ. ಅದನ್ನೆಲ್ಲ ಗಟ್ಟಿ ಮಾಡಬೇಕು ಅಂದ್ರೆ ಪಾಪಗಳು ಇರಬಾರದು. ಅದಕ್ಕಾಗಿ ಆ ತಪ್ತ ಮುದ್ರೆಯನ್ನ ಹಾಕಿಕೊಳ್ಳುವುದರಿಂದ ನಮ್ಮ ಪುಣ್ಯಗಳು ನಮ್ಮಲ್ಲಿ ಇರುತ್ತವೆ, ನಾವು ಪಡೆದ ಜ್ಞಾನ ನಮ್ಮಲ್ಲಿ ಇರುತ್ತದೆ, ಒಳ್ಳೆ ಸ್ಮರಣೆ ಇರುತ್ತದೆ ಹಾಗೆಂಬುದು. ಈ ರೀತಿಯಾಗಿ ವಿಶೇಷವಾಗಿ ತಪ್ತ ಮುದ್ರಾಧಾರಣೆಯನ್ನ ಈ ಕಾಲದಲ್ಲಿ ಮಾಡಿ ದೇವರ ಮುಂದೆ ಸಂಕಲ್ಪ ಮಾಡಬೇಕಂತ. ಇದು ಈ ಏಕಾದಶಿನ ಶೈನಿ ಏಕಾದಶಿ ಅಂತ ಕರೀತಾರೆ. ಪರಮಾತ್ಮ ಮಲಗುವ ಕಾಲ ಹಾಗೆ ಅಂತ. ಅಂದ್ರೆ ನಮಗೆ ಮನುಷ್ಯರ ಮಾನ ಪ್ರಕಾರ 1 ವರ್ಷ ಹಾಗೆ ಅಂದ್ರೆ, ಅದು ದೇವತೆಗಳಿಗೆ, ಸ್ವರ್ಗದ ದೇವತೆಗಳಿಗೆ ಅದು ಒಂದು ದಿನ ಇದ್ದ ಹಾಗೆ. ದಕ್ಷಿಣಾಯನ ಪೂರ್ತಿ ರಾತ್ರಿ ಕಾಲ ಆಗಿರುತ್ತದೆ, ಉತ್ತರಾಯಣ ಪೂರ್ತಿ ಹಗಲು ಆಗಿರುತ್ತದೆ ಹಾಗೆ. ಧನುರ್ಮಾಸ ಅದು ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಆ ತರ ಆಗಿರುತ್ತದೆ ಹಾಗೆ. ಅದರಿಂದಲೇ ಇದು ಶಯನ ಏಕಾದಶಿ ಅಂತ ಆದ್ರೆ, ಚಾತುರ್ಮಾಸ್ಯದ ಕೊನೆಯಲ್ಲಿ ಉತ್ಥಾನ ಏಕಾದಶಿ, ಉತ್ಥಾನ ದ್ವಾದಶಿ ಅಂತ ಮಾಡ್ತೀವಿ. ಅದು ದೇವತೆಗಳಿಗೆ ಹಗಲು ಪ್ರಾರಂಭವಾಗುವ ಹೊತ್ತು ಹಾಗೆ ಅಂತ. ಅದರಿಂದ ಪರಮಾತ್ಮನನ್ನ ಮಲಗಿಸುವ ಒಂದು ಪೂಜೆ, ಶಯನೋತ್ಸವ ಅಂತ ಮಾಡ್ತಾರೆ. ಸುಪ್ತೇ ತ್ವಯಿ ಜಗನ್ನಾಥೆ ಜಗತ್ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧೇತ ಸರ್ವಂ ಚರಾಚರಂ ಹಾಗೆ ಅಂತ. ಸ್ವಾಮಿ ಜಗನ್ನಾಥ, ನೀನು ಎಂತವ, ನೀನು ಜಗತ್ತಿಗೆ ನಾಥ ಅಂತ. ಜಗನ್ನಾಥನಾದ ನೀನು, ಲೋಕನಾಥ, ನೀನು ಯೋಗ ನಿದ್ರೆಯಲ್ಲಿ ಮಲಗಿದ್ರೆ ಇಡೀ ಲೋಕ ಮಲಗಿರುತ್ತವೆ, ನೀನು ಎದ್ದಾಗ ಇಡೀ ಲೋಕ ಎಚ್ಚೆತ್ತುಕೊಳ್ಳುತ್ತವೆ ಹಾಗೆ ಅಂತ. ಇದು ಮಂತ್ರದ ಅರ್ಥ. ಅದರಿಂದ ಇದು ರಾತ್ರಿ ಹೊತ್ತು ಆಗಿರುವುದರಿಂದ ಪರಮಾತ್ಮ ಮಲಗಿಸ್ತಾನೆ, ಯೋಗ ನಿದ್ರೆಯನ್ನು ಮಾಡ್ತಾನೆ ಹಾಗೆ ಅಂತ ಹೇಳ್ತಾರೆ. ಯೋಗ ನಿದ್ರೆ ಅಂದ್ರೆ ಏನು? ಯೋಗ ನಿದ್ರೆ ಅಂದ್ರೇನೆ ಅದು ಅಜ್ಞಾನದ ಕಾರ್ಯ. ನೋಡಿ, ಮಲಗಿದಾಗ ನಮಗೆ ಯಾವ ಜ್ಞಾನವೂ ಇರೋದಿಲ್ಲ, ಪಕ್ಕದಲ್ಲಿ ಏನೇ ಇಟ್ರೂ ಗೊತ್ತಾಗೋದಿಲ್ಲ. ಅದರಿಂದ ನಿದ್ರೆಯಲ್ಲಿ ಯಾವ ಜ್ಞಾನವೂ ಬರೋದಿಲ್ಲ, ಕನಸು ಬಿಟ್ಟು. ಕನಸು ಕೂಡ ಮಧ್ಯದ ಪರಿಸ್ಥಿತಿಯಲ್ಲಿ ಇರ್ತೀವಿ, ಸಾಮಾನ್ಯ ವಿಷಯಗಳ ಜ್ಞಾನ ಬರೋದಿಲ್ಲ ಅಂತ ಸಂದರ್ಭದಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ. ಅದರಿಂದ ನಿದ್ರೆ ಎಂಬುದು ಅಜ್ಞಾನದ ಕಾರ್ಯ. ಇನ್ನು ಪರಮಾತ್ಮ ಮಲಗ್ತಾನೆ ಹಾಗೆಂದ್ರೆ ಅವನು ಸರ್ವಜ್ಞ, ಅವನಿಗೆ ಎಲ್ಲಿಂದ ನಿದ್ರೆ ಹಾಗೆಂದ್ರೆ ಇಷ್ಟೇ. ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ ನೋಡಿ, ಕೃಷ್ಣ ಕೇಳಿದನಂತೆ, ಅಮ್ಮ ನೀನ್ ಯಾಕೆ ಹಾಡು ಹೇಳ್ತೀಯಮ್ಮ ಹಾಗೆ ಅಂತ. ಹಾಡು ಹೇಳಿದ್ರೆ ನಿದ್ದೆ ಬರುತ್ತದೆ, ಅದರಿಂದ ಹಾಡು ಹೇಳ್ತೀನಿ ಹಾಗೆ ಅಂತ. ಕೃಷ್ಣ ಕೇಳಿದನಂತೆ, ನಿದ್ರೆ ಅಂದ್ರೆ ಏನಮ್ಮ ಹಾಗೆ ಅಂತ. ನಿದ್ರೆ ಅಂದ್ರೆ ಅವರ ಶಾಸ್ತ್ರದ ಪರಿಕಲ್ಪನೆ ಎಷ್ಟು ಇತ್ತು ನೋಡಿ ಯಶೋಧಾ ಮಾತೆಗೆ. ನಿದ್ರೆ ಅಂದ್ರೆ ಪ್ರಾಜ್ಞನಾಮಕ ಪರಮಾತ್ಮನನ್ನ ಆಲಿಂಗನ ಮಾಡಿಕೊಳ್ಳೋದು ಹಾಗೆ ಅಂತ ಹೇಳ್ತಾಳೆ. ಪರಮಾತ್ಮನನ್ನ ಆಲಿಂಗನ ಮಾಡಿಕೊಳ್ಳೋದು ಅಂದ್ರೆ ನಮ್ಮ ಸ್ವರೂಪದ ಸುಖ ಅದು ಸ್ವಲ್ಪ ಅಭಿವ್ಯಕ್ತ ಆಗ್ತದೆ. ಅದರಿಂದಲೇ ನಿದ್ರೆಯಲ್ಲಿ ಅಷ್ಟು ಸುಖ ಇರುತ್ತದೆ. ಯಾಕೆ ನಿದ್ರೆ ಮಾಡಬೇಕಮ್ಮ ಅಂತ ಕೃಷ್ಣ ಕೇಳಿದನಂತೆ. ಮಲಗಿದರೆ
ತಿಂದದ್ದೆಲ್ಲ ಚೆನ್ನಾಗಿ ಜೀರ್ಣವಾಗ್ತದೆ ಹಾಗೆ. ಹೌದಮ್ಮ ಅಂತ ಹೇಳಿ ಕೃಷ್ಣ ತನ್ನನ್ನೇ ತಾನು ಆಲಿಂಗನ ಮಾಡಿಕೊಂಡು, ಕೈಗಳನ್ನ ಜೋಡಿಸಿ ಆಲಿಂಗನ ಮಾಡಿಕೊಂಡು ಕಣ್ಣು ಮುಚ್ಚಿದವನಂತೆ ಮಾಡಿ ಆ ಕ್ಷಣದಲ್ಲೇ ಕಣ್ಣನ್ನು ತೆಗೆದು, ನನಗೆ ಹಸಿವಾಗ್ತಾ ಇದೆ, ಬೆಣ್ಣೆ ಕೊಡು ಹಾಗೆ ಅಂತ ಕೇಳಿದ ಹಾಗೆ. ಸುಂದರವಾಗಿ ಗುರುಗಳು ಅದನ್ನ ನಿರೂಪಣೆ ಮಾಡಿದ್ದಾರೆ. ಸೊ ಯೋಗ ನಿದ್ರೆ ಅಂದ್ರೆ ದೇವರಿಗೆ ನಿದ್ರೆನೇ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿರ್ತಾನ ಅವನಷ್ಟೇ, ಅದೇ ಯೋಗ ನಿದ್ರೆ ಹಾಗೆ ಅಂತ. ಹೊರತು ನಮ್ಮ ತರ ಯಾವ ಎಚ್ಚರವೂ ಇಲ್ಲದೆ ಮಲಗಿರೋದು ಆ ಅರ್ಥದಲ್ಲಿ ಇಲ್ಲ ಹಾಗೆ ಅಂತ. ಇದು ಯೋಗ ನಿದ್ರೆ. ಅಂತ ಯೋಗ ನಿದ್ರೆಯನ್ನ ಪರಮಾತ್ಮ ಇವತ್ತು ಪ್ರಾರಂಭ ಮಾಡಿ ಉತ್ಥಾನ ಏಕಾದಶಿ ತನಕ ಅದು ಇರುತ್ತದೆ ಹಾಗೆ ಅಂತ. ಮತ್ತು ಈ ಒಂದು ಸಂದರ್ಭದಲ್ಲಿ ಚಾತುರ್ಮಾಸ್ಯ ವ್ರತ ಅಂತ ಮಾಡ್ತಾರೆ. ಅದು ಕೂಡ ವಿಶಿಷ್ಟವಾದ ಫಲದಾಯಕವಾಗಿದೆ. ಚತುರೋ ವಾರ್ಷಿಕಾನ್ ಮಾಸಾನ್ ದೇವಸ್ಯ ಉತ್ಥಾನ ಅವಧಿ ಶ್ರಾವಣೇ ವರ್ಜಯೇತ್ ಶಾಕಂ ದಧಿ ಭಾದ್ರಪದೇ ತಥಾ ದುಗ್ಧಂ ಆಶ್ವಯುಜೆ ಮಾಸಿ ಕಾರ್ತಿಕೆ ದ್ವಿತಲೈಃ ಸಹ ಇಮಂ ಕರಿಷ್ಯೆ ನಿಯಮಂ ನಿರ್ವಿಘ್ನಂ ಕುರುಮೇಚ್ಯುತ ಅಂತ ಪ್ರಾರ್ಥನೆ. 4 ತಿಂಗಳು ಒಂದೊಂದು ತಿಂಗಳು ಒಂದೊಂದನ್ನು ಬಿಡಬೇಕು ಹಾಗೆ ಅಂತ. ದೇವಸ್ಯ ಉತ್ಥಾನ ಅವಧಿ, ದೇವರು ಎದ್ದೇಳುವ ತನಕ ಬಿಡಬೇಕು ಹಾಗೆ ಅಂತ. ಶ್ರಾವಣೇ ವರ್ಜಯೇತ್ ಶಾಕಂ, ಶ್ರಾವಣ ಮಾಸದಲ್ಲಿ ಶಾಕ ತರಕಾರಿಗಳನ್ನ ಬಿಡಬೇಕು. ಭಾದ್ರಪದ ಮಾಸದಲ್ಲಿ ದಧಿ ಮೊಸರನ್ನ ಬಿಡಬೇಕು. ಅಶ್ವಯುಜ ಮಾಸದಲ್ಲಿ ದುಗ್ಧ ಹಾಲನ್ನ ಬಿಡಬೇಕು. ಕಾರ್ತಿಕೆ ದ್ವಿದಲೈಹಿ, ಬಹುಬೀಜ ಪದಾರ್ಥಗಳು ಅಂತ ಯಾವುದಿದೆ ಅದನ್ನ ಬಿಡಬೇಕು ಕಾರ್ತಿಕ ಮಾಸದಲ್ಲಿ ಹಾಗೆ ಅಂತ. ಈ ರೀತಿಯಾಗಿ 4 ತಿಂಗಳು ಒಂದೊಂದನ್ನು ಬಿಡ್ತೇನೆ, ಇದು ನಿಯಮ. ಇದು ಈ ಒಂದು ನಿಯಮವನ್ನ ನಿರ್ವಿಘ್ನವಾಗಿ ಮಾಡಿಸು ಅಂತ ಒಂದು ಪ್ರಾರ್ಥನೆಯನ್ನ ಇವತ್ತು ಮಾಡಬೇಕು ಹಾಗೆ. ಇದಂ ವ್ರತಂ ಮಯಾದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಮಾಯಾತು ಪ್ರಸಾದಾತ್ ಮೇ ರಮಾಪತೆ. ಈ ವ್ರತ ನನ್ನಿಂದ ಮಾಡಲ್ಪಟ್ಟಿದೆ, ಇದನ್ನ ನಿರ್ವಿಘ್ನವಾಗಿ ಮಾಡಿ ಸಿದ್ಧಿ ಆಗುವಂತೆ ಮಾಡು, ನಿನ್ನ ಪ್ರಸಾದದಿಂದ ನಾನು ಸಿದ್ಧಿಯನ್ನ ಪಡಿಬೇಕು ಹಾಗೆ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ. ಗೃಹೀತೇಸ್ಮಿನ್ ವ್ರತೆ ದೇವ ಪಂಚತ್ವಂ ಯದಿ ಮೇ ಭವೇ ತಥೋ ಭವೇತ್ ಸಂಪೂರ್ಣಂ ಪ್ರಸಾದಾತೆ ಜನಾರ್ದನ. ಹೇ ಜನಾರ್ದನ, ಈ ಒಂದು ವ್ರತವನ್ನ ಮಾಡುವಾಗ ನನಗೇನಾರು ಮಧ್ಯದಲ್ಲಿ ಅಕಸ್ಮಾತ್ ಮೃತ್ಯು ಬಂದರೆ ಆಗ ನಿನ್ನ ಪ್ರಸಾದದಿಂದ ಈ ವ್ರತ ಸಂಪೂರ್ಣವಾಗಲಿ ಅಂತ ಮೊದಲೇ ಒಂದು ಪ್ರಾರ್ಥನೆಯನ್ನ ನಾವು ಮಾಡಬೇಕು ಹಾಗೆ ಅಂತ ಹೇಳಿ ಶಂಖದಿಂದ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಟ್ಟು ಈ ವ್ರತ ಸಂಕಲ್ಪ, ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನ ಮಾಡಿ ಮಂಚದಲ್ಲಿ ವಿಷ್ಣುವಿನ ಪ್ರತಿಮೆಯನ್ನ ಇಟ್ಟು ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು. ಸುಪ್ತೇ ತ್ವಯಿ ಜಗನ್ನಾಥೆ ಅಂತ ಏನ್ ನಾವು ಶ್ಲೋಕ ನೋಡಿದ್ದೀವಿ, ಆ ಮಂತ್ರವನ್ನು ಹೇಳಿ ಅಂದಿನ ಏಕಾದಶಿ ಜಾಗರವನ್ನು ಮಾಡಿ, ದ್ವಾದಶಿ ಮತ್ತೆ ಆ ಪರಮಾತ್ಮನನ್ನ ಪೂಜೆ ಮಾಡಿ, ತ್ರಯೋದಶಿ ದಿವಸ ಪೂಜೆ ಮಾಡಿ ವಾದ್ಯಗಳಿಂದ ಸೇವಿಸಬೇಕು. ಈ ರೀತಿಯಾಗಿ 3 ದಿನ ಮಾಡತಕ್ಕದ್ದು ಉತ್ಸವ, ಅದನ್ನ ವಿಷ್ಣು ಶಯನೋತ್ಸವ ಅಂತ ಹೇಳ್ತಾರೆ. ಇದಾದ ಮೇಲೆ ಆಷಾಢ ಶುಕ್ಲ ಹುಣ್ಣಿಮೆ ದಿವಸ ಯತಿಗಳು ವಿಶೇಷವಾಗಿ ವೇದವ್ಯಾಸ ಪೂಜೆಯನ್ನ ಮಾಡಿ ಮುಂಡನ ಮಾಡಿಕೊಂಡು ಅಂದಿನ ದಿವಸನೋ ಅಥವಾ ಮಠದ ಸಂಪ್ರದಾಯ ಪ್ರಕಾರ ಯಾವಾಗ ಬರುತ್ತದೋ ಚಾತುರ್ಮಾಸ್ಯ ಸಂಕಲ್ಪವನ್ನ ಅವತ್ತು ಅವರು ಮಾಡ್ತಾರೆ ಹಾಗೆ. ಆ ಸಂದರ್ಭದಲ್ಲಿ ವೇದವ್ಯಾಸರ ಭಾಷ್ಯಕಾರರ ಪೂಜೆಗಳನ್ನೆಲ್ಲ ಮಾಡಿ ಮಹಾಜನರ, ಆ ಗ್ರಾಮದ ಜನರೆಲ್ಲ ಸೇರಿರ್ತಾರೆ, ಅವರ ಜನರ ಮಧ್ಯದಲ್ಲಿ ಆ ಗುರುಗಳು ಸನ್ಯಾಸಿಗಳು ಪ್ರತಿಜ್ಞೆ ಮಾಡ್ತಾರೆ. ಅಹಂ ತಾವನ್ ನಿವತ್ಸ್ಯಾಮಿ ಸರ್ವಭೂತ ಹಿತಾಯ ವೈ ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಶಂಕುಲಂ ವರ್ತ್ಮ ದೃಶ್ಯತೆ ತಸ್ತೇಷಾಂ ಮಹಿಂಸಾರ್ಥಂ ಭಕ್ಷಣ್ಯಃ ಶ್ರುತಿ ಸಂಶ್ರಯಾನ್ ಸ್ಥಾಸ್ಯಾಮಶ್ಚತುರೋ ಮಾಸಾನ್ ತ್ರೈವಾಸದಿ ಪಾತಕೆ ಹಾಗೆ. ಅಂದ್ರೆ ನಾನು ಇಲ್ಲಿ ಮಳೆಗಾಲ ಬರ್ತಾ ಇದೆ, ನಾನು ಇಲ್ಲಿ ವಾಸ ಮಾಡ್ತಾ ಇರ್ತೇನೆ, ನೀವೇನು ಭಿಕ್ಷೆ ಆಗ್ತಿರೋ ಅದನ್ನ ನಾನು ಸ್ವೀಕಾರ ಮಾಡ್ತೇನೆ ಹಾಗೆ ಅಂತ ಗುರುಗಳು ಎಲ್ಲರ ಮುಂದೆ ಹೇಳ್ತಾರಂತೆ. ಆಗ ಅಲ್ಲಿ ಸೇರಿದ ಗೃಹಸ್ಥರು ಹೇಳ್ತಾರಂತೆ, ನಿಬಸಂತು ಸುಖೇನಾತ್ರ ಗಮಿಷ್ಯಾಮಃ ಕೃತಾರ್ಥತಾಂ ಯಥಾಶಕ್ತಿ ಚ ಶುಶ್ರೂಷಾಂ ಕರಿಷ್ಯಾಮೋ ವಯಂ ಮುದಾ ಹಾಗೆ ಅಂತ ಗೃಹಸ್ಥರೆಲ್ಲ ಪ್ರಾರ್ಥನೆ ಮಾಡ್ತಾರಂತೆ.
ನೋಡಿ, ಸನ್ಯಾಸಿಗಳಿಗೂ ಗೃಹಸ್ಥರಿಗೂ ಇರುವ ಒಂದು ಸಂಬಂಧವನ್ನ ತಿಳಿಸಿಕೊಡ್ತಾ ಇದೆ. ಸನ್ಯಾಸಿಗಳು ಭಿಕ್ಷಾನ್ನ ಮಾಡಿ ವಿಶೇಷವಾಗಿ ಗೃಹಸ್ಥರಿಗೆ ಉಪದೇಶವನ್ನ ಮಾಡಬೇಕು ಹಾಗೆ ಅಂತ. ಈ ಮಾಸದಲ್ಲಿ ವಿಶೇಷವಾಗಿ ಪಾಠ ಪ್ರವಚನಗಳನ್ನ ಮಾಡಬೇಕು ಅಂತ ಇದೆ. ಗೃಹಸ್ಥರು ಹೇಳ್ತಾರೆ, ನೀವು ಇಲ್ಲೇ ಇರ್ರಿ, ನಮಗೆ ಉಪದೇಶವನ್ನ ಮಾಡಿ, ನಿಮ್ಮ ಸೇವೆಯನ್ನ ಮಾಡ್ತೀವಿ, ನಾವು ಶುಶ್ರೂಷೆ ಮಾಡ್ತೀವಿ, ಸಂತೋಷವಾಗಿ ಮಾಡ್ತೀವಿ, ಅದರಿಂದ ಪರಮಾತ್ಮನ ಅನುಗ್ರಹ ನಮಗೆ ಆಗ್ತದೆ ಹಾಗೆ ಅಂತ ಗೃಹಸ್ಥರಾದವರು ಪ್ರಾರ್ಥನೆಯನ್ನ ಮಾಡ್ಬೇಕು. ಅದರಿಂದ ನಮ್ಮ ಮನೆಯ ಸುತ್ತಮುತ್ತ ಅನೇಕ ಯತಿಗಳು ಸನ್ಯಾಸ ಸ್ವೀಕಾರ ಮಾಡಿದವರು ಚಾತುರ್ಮಾಸ್ಯ ವ್ರತವನ್ನ ಆಚರಿಸ್ತಾರೆ. ಅಂತ ಜಾಗಕ್ಕೆ, ಗುರುಗಳಿರುವ ಜಾಗಕ್ಕೆ ಪ್ರತಿ ದಿವಸ ಹೋಗಿ ಅವರಿಗೆ ನಮ್ಮಿಂದ ಆದ ಒಂದು ಸೇವೆಯನ್ನ ಪ್ರತಿ ದಿವಸ ಮಾಡಬೇಕು ಹಾಗೆಂತ. ದಿವಸ ಮಾಡ್ಲಿಕ್ಕೆ ಆಗದವರು ಎಷ್ಟು ದಿವಸ ಆಗತ್ತೋ ಅಷ್ಟಾರು ಹೋಗಿ ಮಾಡಬೇಕು ಹಾಗೆ ಅಂತ. ಯಾಕೆ? ಮಹಾಪುಣ್ಯವನ್ನ ತಂದುಕೊಡತಕ್ಕದ್ದು ಅಂತ. ಏನ್ ಪುಣ್ಯ ತಂದುಕೊಡತಕ್ಕದ್ದು? ಭಾಗವತದಲ್ಲಿ ಹೇಳ್ತಾರೆ. ವೇದವ್ಯಾಸರ ಹತ್ರ ನಾರದರು ತಮ್ಮ ಕಥೆಯನ್ನ ಹೇಳ್ತಾರೆ. ಇದೇ ಚಾತುರ್ಮಾಸ್ಯ ಕಾಲ, ದಾಸಿ ಪುತ್ರನಾಗಿ ನಾರದರು ಇದ್ರು. ಆ ಸಂದರ್ಭದಲ್ಲಿ ಋಷಿಗಳೆಲ್ಲ ಚಾತುರ್ಮಾಸಕ್ಕೆ ಅಂತ ಒಂದು ಕಡೆ ಕೂತು ಪರಮಾತ್ಮನ ತತ್ವ ವಿಚಾರವನ್ನ ಮಾಡ್ತಾ ಇದ್ರು. ಪರಮಾತ್ಮನ ಗುಣ ವಿಚಾರ, ಪರಮಾತ್ಮನ ಕ್ರಿಯಾ ವಿಚಾರ, ಇದನ್ನೆಲ್ಲ ಅನೇಕ ಪುರಾಣಗಳಲ್ಲಿ ಬಂದಿದೆ, ಅದನ್ನ ವೇದಗಳಲ್ಲಿ ಇದೆ, ಅದನ್ನ ವಿಚಾರ ಮಾಡ್ತಾ ಇರುವವರು. ಆ ಸಂದರ್ಭದಲ್ಲಿ ನಾರದರು ಪೂರ್ವ ಜನ್ಮದಲ್ಲಿ ದಾಸಿ ಪುತ್ರನಾಗಿ ಇದ್ದವರು ಆ ಋಷಿಗಳ ಸೇವೆಯನ್ನ ಮಾಡ್ತಾ, ಅವರು ಊಟ ಮಾಡಿದ ಮೇಲೆ ಮಾಡೋದು, ಗೋಮಯ ಮಾಡೋದು, ಪಾತ್ರೆ ತೊಳೆಯೋದು ಇತ್ಯಾದಿ ಆ ಋಷಿಗಳ ಸೇವೆಯನ್ನ ಮಾಡ್ತಾ ಇದ್ದರಂತೆ. ಅದನ್ನ ಆ ಋಷಿಗಳು ಕಂಡ್ರು. ದಾಸಿ ಮಗನಾಗಿದ್ರೂ ಕೂಡ ಅವನು ಎಷ್ಟು ಶ್ರದ್ಧೆಯಿಂದ ಪರಮಾತ್ಮನ ವಿಚಾರವನ್ನ ಕೇಳ್ತಾನೆ, ಆಸಕ್ತಿ ಇದೆ ಹಾಗೆ ಅಂತ ಗುರುತಿಸಿ ಅವನಿಗೆ ವಿಶೇಷವಾಗಿ ಕೆಲವು ಉಪದೇಶಗಳನ್ನೆಲ್ಲ ಮಾಡಿದರಂತೆ. ತದನಂತರ ಹೊರಡುವ ದಿವಸ, ಚಾತುರ್ಮಾಸ್ಯ ಮುಗಿತು, ಹೊರಡುವ ದಿವಸ ವಿಶೇಷವಾಗಿ ಅವನನ್ನು ಕರೆದು ಉಪದೇಶಗಳನ್ನೆಲ್ಲ ಮಾಡಿದ್ರು. ಅದರ ಪ್ರಭಾವ ಏನಾಯಿತು? ತಾನು ಏಕಾಂತದಲ್ಲಿ ಕೂತು ಋಷಿಗಳು ಹೇಳಿದ್ದನ್ನೆಲ್ಲ ಧ್ಯಾನ ಮಾಡ್ತಾ ಇದ್ರು ಆ ದಾಸಿಯ ಮಗ. ಆಗ ಪರಮಾತ್ಮನ ಅಪರೋಕ್ಷ ಆಯ್ತಂತೆ. ಚಾತುರ್ಮಾಸ್ಯ ಕಾಲದಲ್ಲಿ ಗುರುಗಳ ಮುಖಾಂತರ ನಾವೇನು ಪರಮಾತ್ಮನ ಶ್ರವಣವನ್ನ, ಮಹಿಮೆಯನ್ನ ಕೇಳ್ತೀವಿ, ಅದು ಮಹಾ ಸಿದ್ಧಿದಾಯಕ. ಅದು ಅದರಿಂದ ನಾರದರು ಇದನ್ನ ಹೇಳ್ತಾರೆ, ನಾನೇ ಸಾಕ್ಷಿ ಇದಕ್ಕೆ. ಚಾತುರ್ಮಾಸ್ಯದ ಮಹಿಮೆ ಭಾರಿ ಅದ್ಭುತವಾದದ್ದು. ಪರಮಾತ್ಮನ ದರ್ಶನ ಆಯಿತು, ನನಗೆ ಇನ್ನಷ್ಟು ಆ ರೂಪವನ್ನ ನೋಡ್ಬೇಕು ಅಂತ ಅನಿಸ್ತು. ಆಗ ಆಕಾಶವಾಣಿ ಆಯಿತು, ಈ ಜನ್ಮಕ್ಕೆ ಇಷ್ಟೇ, ಇನ್ನು ವಿಶೇಷವಾಗಿ ಮುಂದಿನ ಜನ್ಮದಲ್ಲಿ ನಿಮಗೆ ಪರಮಾತ್ಮನ ದರ್ಶನ ಆಗ್ತದೆ ಹಾಗೆ ಅಂತ ಶರೀರವಾಣಿ ಆಯಿತು ಅಂತ ಭಾಗವತದಲ್ಲಿ ಇದೆ. ಅದರಿಂದ ಚಾತುರ್ಮಾಸ್ಯ ವ್ರತ ನಾವು ಮಾಡಬೇಕು. ಚಾತುರ್ಮಾಸ್ಯ ಮಾಡತಕ್ಕ ಗುರುಗಳಿಗೆ ವಿಶೇಷವಾಗಿ ಹೋಗಿ ನಾವು ಸೇವೆಯನ್ನ ಮಾಡಬೇಕು. ಅವರಿಗೆ ಭಿಕ್ಷೆ ಹಾಕೋದು, ಅವ್ರು ಏನ್ ಹೇಳ್ತಾರೋ ಆ ಸೇವೆಯನ್ನ ಅವ್ರ ಹತ್ರ ಪಾಠ ಕೇಳೋದು ಇತ್ಯಾದಿ ಅನೇಕ ಸೇವೆಯನ್ನ, ನಾನಾ ತರಹದ ಸೇವೆ ಅದನ್ನ ಮಾಡಬೇಕು ಅಂತ. ಆರಂಭದಲ್ಲಿ ತಪ್ತ ಮುದ್ರಾಧಾರಣೆ, ತದನಂತರ 4 ತಿಂಗಳು ಪೂರ್ತಿ ಸೇವೆಯನ್ನ ಮಾಡಬೇಕು ಹಾಗೆ ಅಂತ. ಈ ಒಂದು ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ನಾನಾ ವ್ರತಗಳನ್ನ, ಧಾರಣೆ ಪಾರಣೆ ವ್ರತ ಅಂತ ಹೇಳ್ತಾರೆ. ಒಂದಿನ ಉಪವಾಸ, ಒಂದಿನ ಪಾರಣೆ, ಅಥವಾ ಏಕಭುಕ್ತ ವ್ರತ, ಒಂದೇ ಹೊತ್ತು ಊಟ ಮಾಡೋದು ಹಾಗೆ ಅಂತ, ತಾಂಬೂಲ ಬಿಡೋದು, ಈ ರೀತಿಯಾಗಿ ನಾನಾ ವ್ರತಗಳು ಈ 4 ತಿಂಗಳು ಮಾಡಬೇಕು. ಲಕ್ಷ ಪ್ರದಕ್ಷಿಣೆ ನಮಸ್ಕಾರ, ವಿಶೇಷವಾಗಿ ಪಾಪವನ್ನ ಕಳಿಯತಕ್ಕದ್ದು. ದೇವರಿಗೆ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಿ ಅಷ್ಟು ಪಾಪಗಳನ್ನ ಕಳಿಯುತ್ತದೆ ಹಾಗೆ ಅಂತ. ಹೆಜ್ಜೆ ಹೆಜ್ಜೆಗೂ ನಮ್ಮ ಪಾಪವನ್ನ ಕಳಿಯತಕ್ಕದ್ದು ಅದು ಪ್ರದಕ್ಷಿಣೆ ನಮಸ್ಕಾರ ಅಂತ. ದಿವಸ 100 ನಮಸ್ಕಾರನೋ 200 ನಮಸ್ಕಾರನೋ ಎಷ್ಟು ಸಾಧ್ಯವಾಗ್ತದೋ ಮಾಡಿದರೆ ಅದು 1 ಲಕ್ಷ ಆಗಿಬಿಡುತ್ತದೆ ಹಾಗೆ ಅಂತ. ಅದು ಲಕ್ಷ ಪ್ರದಕ್ಷಿಣೆ ನಮಸ್ಕಾರ ವ್ರತವನ್ನ ವಿಶೇಷವಾಗಿ ಹೇಳಿದ್ದಾರೆ. ಇದೆಲ್ಲ ಮಾಡ್ಲಿಕ್ಕೆ ತುಂಬಾ ಅನುಕೂಲವಾದ ಕಾಲ ಇದು. ಈ ರೀತಿಯಾಗಿ ಏಕಾದಶಿ ದಿವಸ ಆ ಸಂಕಲ್ಪವನ್ನೆಲ್ಲ ಮಾಡಿ, ದ್ವಾದಶಿ ನಾಳೆ ಪಂಚಗವ್ಯ ಪ್ರಾಶನ ಮಾಡಬೇಕು. ಸ್ವಸ್ತಿಗದಂ ಪಾಪಂ ಅಂತ ಆ ಪಂಚಗವ್ಯದ ಮಹಿಮೆ ನೋಡಿ. ತಪ್ತಮುದ್ರಾಧಾರಣೆ ಮಾಡಿ ಪವಿತ್ರವಾದ ಶರೀರ, ಅದು ಇನ್ನು ಒಳಗಿನ ಪಾಪಗಳನ್ನ ತಿಳಿಯೋದಿಕ್ಕೆ ಪಂಚಗವ್ಯ, ನಾಳೆ ವಿಶೇಷವಾಗಿ ಪಂಚಗವ್ಯವನ್ನ ಪ್ರಾಶನ ಮಾಡಬೇಕು. ತೀರ್ಥ ತಗೊಂಡ ಬಳಿಕ ಪಂಚಗವ್ಯ ಪ್ರಾಶನ ಮಾಡಿ
ಪಾರಣೆ ಕೊಡಬೇಕು ಹಾಗೆ ಅಂತ ವಿಧಿ ಇದೆ. ಆ ರೀತಿಯಾಗಿ ಮಾಡತಕ್ಕದ್ದು. ಈ ರೀತಿಯಾಗಿ ಅಪೂರ್ವವಾದ ಒಂದೊಂದು ದಿವಸಗಳು ಕೂಡ ಪರ್ವಕಾಲ ಅಂತಾರೆ. ಚಾತುರ್ಮಾಸ್ಯದ 4 ತಿಂಗಳು ಪರ್ವಕಾಲ. ಅದು ಏನು ಅಂದ್ರೆ ಹೆಚ್ಚೆಚ್ಚು ಮಾಡಿದಷ್ಟು ಅಂದ್ರೆ ಅನಂತರ ಮಾಡಿದಷ್ಟು ಫಲದಾಯಕ, ಫಲ ಜಾಸ್ತಿ ಅಂತ ಹೇಳ್ತಾರೆ. ಆಷಾಢಕ್ಕಿಂತ ಭಾದ್ರಪದ, ಭಾದ್ರಪದಕ್ಕಿಂತ ಅಶ್ವಯುಜ, ಅಶ್ವಯುಜಕ್ಕಿಂತ ಕಾರ್ತಿಕ ಮಾಸದಲ್ಲಿ ಮಾಡತಕ್ಕ ಏನು ದಾನ ಧರ್ಮಗಳು ಅಂತ ಏನಿದೆ ಅದು ಇನ್ನೂ ಮಹಾ ಫಲದಾಯಕ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಪರಮ ಪವಿತ್ರವಾದ ಈ ಒಂದು ಚಾತುರ್ಮಾಸ್ಯದಲ್ಲಿ ಎಲ್ಲರೂ ಕೂಡ ಸಂಕಲ್ಪವನ್ನ ಮಾಡಬೇಕು. ವಿಶೇಷವಾಗಿ ಯತಿಗಳ ಸೇವೆಯನ್ನ ಮಾಡಬೇಕು ಹಾಗೆ ಅಂತ ತಿಳಿಸ್ತಾ, ಇದೇ ಆಷಾಢ ಮಾಸದಲ್ಲಿ ಅಶೂನ್ಯ ಶಯನ ವ್ರತ ಅಂತ ಬರುತ್ತದೆ. ಈ ಒಂದು ದಿವಸಗಳು ಹೇಳ್ತಾರೆ. ಆ ಒಂದು ದಿವಸಗಳಲ್ಲಿ ಚಂದ್ರೋದಯ ಕಾಲದಲ್ಲಿ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನ ಹಾಸಿಗೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಪತ್ನ್ಯಾ ಭರ್ತೃರ್ವಿಯೋಗಂ ಚ ಭರ್ತೃ ಭಾರ್ಯಾ ಸಮುದ್ಭವಂ ನಾಪ್ನುವಂತಿ ಯಥಾ ದುಃಖಂ ದಾಂಪತ್ಯಾನಿ ತಥಾ ಕುರು ಹಾಗೆ ಅಂತ ಹೇಳಿ ಚಂದ್ರನಿಗೆ ರಾತ್ರಿ ಅರ್ಘ್ಯವನ್ನು ಕೊಟ್ಟು ಊಟ ಮಾಡಬೇಕು. ಇದು ಯಾವಾಗಂದ್ರೆ ಶ್ರಾವಣ, ಇನ್ನು ಮುಂದೆ ಬರಲಿಕ್ಕಿರುವ ಶ್ರಾವಣ ಭಾದ್ರಪದ ಆಶ್ವಿನ ಅಂದಿನ ದಿವಸ ಶುಕ್ಲ ಪಕ್ಷ ದ್ವಿತೀಯ ದಿವಸ ಈ ಒಂದು ಪೂಜೆಯನ್ನು ಮಾಡಿ ಆ ವಿಗ್ರಹ ಮತ್ತು ಹಾಸಿಗೆಯನ್ನ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಇದರಿಂದ 7 ಜನ್ಮದಲ್ಲಿ ದಾಂಪತ್ಯ ಸುಖ ಅಖಂಡವಾಗಿ ಇರುತ್ತದೆ ಹಾಗೆ ಅಂತ ಹೇಳ್ತಾರೆ. ಅದನ್ನ ಶೂನ್ಯ ಶಯನ ವ್ರತ ಹಾಗೆ ಅಂತ ಹೇಳೋದುಂಟು. ಇಷ್ಟು ವಿಚಾರವನ್ನು ಹೇಳಿ, ಇನ್ನು ಸ್ಕಂದ ಪುರಾಣದಲ್ಲಿ ವಿಶೇಷವಾಗಿ ಈ ಒಂದು ಆಷಾಢ ಮಾಸದ ಮಹಿಮೆಯನ್ನ ಹೇಳ್ತಾರೆ. ಅದನ್ನ ನಾಳೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಪರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.